ಗುರು ನೀವು ನಿಮ್ಮ ಸ್ಕ್ವಾಟ್ಸ್ ಅಲ್ಲಿ ವೇಟ್ ಇನ್ಕ್ರೀಸ್ ಆಗ್ತಾ ಇಲ್ಲ ಮತ್ತೆ ಫಾರ್ಮ್ ಪ್ರಾಪರ್ ಆಗಿ ಬರ್ತಾ ಇಲ್ಲ ಅಂತ ಬರ್ತಾಡ್ತಾ ಇಲ್ಲ. ಈ ಸಿಂಪಲ್ 4 ಸ್ಟೆಪ್ಸ್ ನ ಫಾಲೋ ಮಾಡಿ 1 ವೀಕ್ ಅಲ್ಲಿ ನಿಮ್ಮ ಸ್ಕ್ವಾಟ್ ಅಲ್ಲಿ ವೇಟ್ ಇನ್ಕ್ರೀಸ್ ಆಗೋದು ಅಂತ ಗ್ಯಾರಂಟಿ. ಫಸ್ಟ್ ಪಾಯಿಂಟ್ ಬಂದು ಬಾರ್ ಪ್ಲೇಸ್ಮೆಂಟ್. ಮೆಜಾರಿಟಿ ಆಫ್ ದ ಜಿಮ್ ಗೋವರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬಾರ್ ನ ಪ್ಲೇಸ್ ಮಾಡಬೇಕಾದ್ರೆ ತಮ್ಮ ಟ್ರಾಪ್ಸ್ ಪ್ಲೇಸ್ ಮಾಡ್ತಾರೆ. ಬಟ್ ನೀವು ಏನ್ ಮಾಡಿ ಅಂದ್ರೆ ಬಾರ್ ನ ಪ್ಲೇಸ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಾಪ್ಸ್ ಗಿಂತ ಕೆಳಗಡೆ ಬ್ಯಾಕ್ ಮೇಲೆ ಪ್ಲೇಸ್ ಮಾಡಿ ಡೇಟ್ಸ್ ಇಂದ ಸಪೋರ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದು ಪೊಸಿಷನ್. ನೀವು ಸ್ಕ್ವಾಟ್ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ರ್ಯಾಕ್ ಇಂದ 2 ಸ್ಟೆಪ್ ಹಿಂದೆ ಬಂದು ಸ್ಕ್ವಾಟ್ ನ ಪರ್ಫಾರ್ಮ್ ಮಾಡಿ, ಯಾಕಂದ್ರೆ ನೀವು ಮತ್ತೆ ಬಾರ್ ನ ರಿರ್ಯಾಕ್ಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು ನಿಮ್ಮ ಲೆಗ್ಸ್ ಮಧ್ಯ ಗ್ಯಾಪ್ ಎಷ್ಟಿರಬೇಕು ಅಂತ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಲೆಗ್ಸ್ ನ ತುಂಬಾನೇ ಹತ್ರ ಇಲ್ಲ ತುಂಬಾನೇ ವೈಡ್ ಆಗಿ ಇಟ್ಕೋತಾರೆ. ಬಟ್ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಲೆಗ್ಸ್ ನ ಶೋಲ್ಡರ್ ಗಿಂತ ಸ್ವಲ್ಪ ಈಚೆ ಇಟ್ಕೊಂಡು ಸ್ಕ್ವಾಟ್ಸ್ ನ ಪರ್ಫಾರ್ಮ್ ಮಾಡಿ, ಯಾಕಂದ್ರೆ ಇದು ಮಾಡೋದ್ರಿಂದ ನಿಮ್ಮ ಬಾಡಿ ಸ್ಟೇಬಲ್ ಆಗುತ್ತೆ. ಫೋರ್ತ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಬ್ರೀತಿಂಗ್. ನೀವು ಸ್ಕ್ವಾಟ್ ಮಾಡಬೇಕಾದ್ರೆ ಹೇಗೆ ಇಮ್ಯಾಜಿನ್ ಮಾಡಬೇಕಂದ್ರೆ ನೀವು ಒಂದು ಪೂಲಲ್ಲಿ ಇಟ್ಕೊಂಡು ಸ್ಕ್ವಾಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಮೇಲ್ಗಡೆ ಇರಬೇಕಾದ್ರೆ ಬ್ರೀತಿಂಗ್ ಮಾಡಿ, ಆಮೇಲೆ ಕೆಳಗಡೆ ಹೋಗಿ ಮೇಲ್ಗಡೆ ಬರೋಗಂಟ ಬ್ರೀತ್ ಮಾಡಿದ್ರೆ ಮೇಲ್ಗಡೆ ಬಂದಮೇಲೆ ಬ್ರೀತ್ ಔಟ್ ಮಾಡಿ. ಈ ತರ ಮಾಡೋದ್ರಿಂದ ನಿಮ್ಮ ಕೋರ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಕೋರ್ ಸ್ಟ್ರೆಂತ್ ಇನ್ಕ್ರೀಸ್ ಆದರೆ ನಿಮ್ಮ ಸ್ಕ್ವಾಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ.